ಜೊಯ್ಡಾ ತಾಲೂಕಿನ ಉಳವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ. ಹಾಗಿದ್ರೆ ಈ ಭಾಗದ ಜನತೆ ಮುಂದೆ ಬರ್ತಿರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ ನಲ್ಲಿ ಯಾವ ಪಕ್ಷವನ್ನು ಅಥವಾ ಯಾವ ಅಭ್ಯರ್ಥಿಯನ್ನು ಬೆಂಬಲಿಸ್ತಾರೆ ನೋಡೋಣ ಬನ್ನಿ. ಅಮ್ಮ, ಈಗ MP ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ? ಕಾಂಗ್ರೆಸ್ ಬಿಜೆಪಿನ? ನಮಗೆ ಎರಡೂ ಚಲೋ ಅಲ್ಲ. ಚಲೋ ಯಾವ್ದಾದ್ರು ಒಂದಷ್ಟೇ ಬರ್ಲಿಕ್ಕೆ ಸಾಧ್ಯ ಅಲ್ವಾ? ಯಾವ್ದು ಬರ್ಬೇಕು ನಿಮ್ಗೆ? ಬಿಜೆಪಿ. ಯಾಕೆ ಬಿಜೆಪಿ? ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬೇಕು, ಆದ್ರೂ ಮೊದ್ಲಿಂದ ಬಿಜೆಪಿನೇ ಇತ್ತಲ್ಲ. ಓಕೆ. ಈಗ MP ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತಮ್ಮ? ನಮಗೆ ಬಿಜೆಪಿ ಬಂದ್ರೆ ಒಳ್ಳೇದು. ಯಾಕೆ ಬಿಜೆಪಿ? ಮೋದಿ ಅವರು ಹಿಂಗೆ ಎಲ್ಲಕ್ಕೆ ಒಳ್ಳೇದು ಮಾಡ್ತಾರೆ, ಅದ್ರ ಸಲುವಾಗಿ ಬಿಜೆಪಿನೇ ಬಂದ್ರೆ ಒಳ್ಳೇದಂತ ನಮ್ಗೆ. ಸರ್, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ ಸರ್? ನಮಗೆ ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿನೇ ಬಂದ್ರೆ ಮೋದಿ ಅವ್ರ ಸಂಬಂಧ ಬಿಜೆಪಿ. ಓಕೆ. ಹಾಗಿದ್ರೆ ಸತತವಾಗಿ 6 ಬಾರಿ ಗೆದ್ದಂತ ಸಂಸದ ಅನಂತಕುಮಾರ್ ಹೆಗಡೆ ಅವರು ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಕೊಟ್ಟಂತ ಕೊಡುಗೆ ಏನು ಸರ್? ಅವರು ಏನು ಇಲ್ಲಿ ಬರ್ಲಿಲ್ರಿ ಸರ್. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷದಿಂದ ಅಭ್ಯರ್ಥಿ ಆರಿಸಿ ಬರ್ಬೇಕು ಅಂತೀರಾ? ನಮ್ದು ಬಿಜೆಪಿ ಪಕ್ಷದಿಂದ. ಯಾಕೆ ಬಿಜೆಪಿ? ಮೋದಿ ಸಲುವಾಗಿ. ಮೋದಿ ಸಲುವಾಗಿ. ಬಟ್ ಅಭಿವೃದ್ಧಿ ಅಂತ ನೋಡೋದಾದ್ರೆ ನಿಮ್ಮ ಭಾಗ ನೋಡಿ, ಸತತವಾಗಿ 6 ಬಾರಿ ಗೆದ್ರು ಸಂಸದ ಅನಂತಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ? ಇಲ್ಲಿ ನಮ್ಮ ಉಳಿವಿಗಂತ ಏನ್ ಮಾಡಿಲ್ರಿ ಅವ್ರು. ನಮ್ಮ ಊರಿಗೆ ಏನಿದ್ರು ನಾವು ದೇಶಪಾಂಡೆ ಸಾಹೇಬ್ರು ಇದ್ದಾಗ ಮಾಡ್ತಿದ್ರಿ, ಆ ಮ್ಯಾಲಿಂದ ನೋಡ್ಬೇಕಂದ್ರೆ ನಮ್ಗೆ ಮೋದಿನೇ ಬೇಕು. ಮೋದಿನೇ ಬೇಕು. ಓಕೆ. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅವ್ರು ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿಗಳಿದಾವೆ, ಅದರಿಂದ ಏನಾದ್ರೂ ಹೆಣ್ಮಕ್ಳು ಒಟ್ಟು ಈ ಬಾರಿ ಡಿವೈಡ್ ಆಗುತ್ತಾ? ಅದರಿಂದ ಏನು ನಮ್ಗೇನು ಬ್ಯಾಡ್ರಿ, ಅವ್ರು ಕೊಡೋದು ಬ್ಯಾಡ ನಮ್ಗೆ. ನಮ್ಗೆ ಏನಿದ್ರು ಮೋದಿ ಸರ್ಕಾರ ಬಂದು ಸಾಕ್ರಿ, ಎಲ್ಲ ದೇಶನ ಇಂಪ್ರೂವ್ಮೆಂಟ್ ಆಕತಿ, ಎಲ್ಲ ಮಾಡ್ತೈತಿ. ನಮ್ಮ ಇದು ಏರಿಯಾಕ್ಕೆ MLA ಅವ್ರು ದೇಶಪಾಂಡೆ ಅವ್ರು ಅದಾರ್ರಿ, ಅವ್ರು ಚಲೋ ಇಂಪ್ರೂವ್ಮೆಂಟ್ ಮಾಡತ್ತಾರ. ಮ್ಯಾಲಿಂದ ನೋಡ್ಬೇಕಂದ್ರೆ ಮೋದಿ ಅವರೇ ಬೇಕು. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅಂತೀರಾ ಸರ್? ನಮಗೆ ಬಿಜೆಪಿ. ಯಾಕೆ ಸರ್ ಬಿಜೆಪಿ? ಚಲೋ ಆಗದೆ. ಹಾ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಂದ ಏನಾದರೂ ಹೆಣ್ಮಕ್ಳು ಓಟ್ ಈ ಬಾರಿ ಡಿವೈಡ್ ಆಗುತ್ತಾ? ಹೇಳಕ್ ಬರಲ್ಲ, ಆಗ್ಬೋದೇನು. ಅವ್ರದ್ದು ಹೆಂಗೆ ನಿಂತಾವ ನಮ್ಗೆ ಆಗ ಬರಲ್ಲ. ಓಕೆ. ನಮಗಂತೂ ಬಿಜೆಪಿ. ನಿಮ್ಗಂತೂ ಬಿಜೆಪಿ ಬೇಕು. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷದಿಂದ ಸಂಸದರು ಆರಿಸಿ ಬಂದ್ರೆ ಒಳ್ಳೇದು ಅನ್ಸುತ್ತೆ ಸರ್? ನಮಗೆ ಬಿಜೆಪಿ ಪಕ್ಷದಿಂದ ಬಂದರೆ ಒಳ್ಳೇದು. ಯಾಕಾಗಿ ಸರ್? ಬಿಜೆಪಿ ಪಕ್ಷ ಹಿಂದುತ್ವದ ಪರವಾಗಿದೆ, ಅದಕ್ಕೆ ಆ ಕಾರಣಕ್ಕಾಗಿ ಬಿಜೆಪಿಯಿಂದ ಆರಿಸಿ ಬಂದರೆ ಒಳ್ಳೇದು. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಯಿಂದ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಏನಾದರೂ ಈ ಬಾರಿ ವೋಟ್ ಡಿವೈಡ್ ಮಾಡ್ಕೋತಾರ ಹೆಣ್ಮಕ್ಳದು? ಡಿವೈಡ್ ಆಗ್ಬೋದು ರೀ ಸರ್ತಿ, ಅವರು ಮಾಡಿರ್ತಕ್ಕಂಥ ಯೋಜನೆಗಳ ಫಲವಾಗಿ ಆದರೂ ಆಗ್ಬೋದು. ಬಟ್ ಈ ಬಾರಿ ಫೈಟ್ ಇದೆಯಾ? ಫೈಟ್ ಇಲ್ಲಿ 50% ಇಲ್ಲಿ ಉತ್ತರ ಕನ್ನಡದಾಗ ಆಗ್ಬೋದು. ಉಳಿದ ಕಿತ್ತೂರು ಕ್ಷೇತ್ರದಾಗ ಮಾತ್ರ ಬಿಜೆಪಿ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷದಿಂದ ಸಂಸದರು ಆರಿಸಿ ಬರಬೇಕು ಅಂತೀರಾ? ಬಿಜೆಪಿ ಪಕ್ಷ. ಯಾಕಾಗಿ ಸರ್? ಬಿಜೆಪಿ ದೇಶಕ್ಕಾಗಿ ಬಿಜೆಪಿ ಬೇಕಂತ ಬಿಜೆಪಿ ಪಕ್ಷ ಆಯ್ಕೆ ಮಾಡ್ತೀವಿ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಯಿಂದ ಈ ಬಾರಿ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ಗೆ ವೋಟ್ ಏನಾದರೂ ಹೆಣ್ಮಕ್ಳದು ಡಿವೈಡ್ ಆಗುತ್ತಾ? ಆಗಲ್ಲ. ದೇಶದ ಅಭಿಮಾನದ ಬಗ್ಗೆ ಯಾರು ಇದನ್ನ ಮಾಡಲ್ಲ, ಬಿಜೆಪಿಗೆ ಹಾಕ್ತಾರೆ. ಬಿಜೆಪಿಗೆ ಆಗ್ತದೆ. ಈ ಬಾರಿ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ? ಈಗ ಯಾವ ಪಕ್ಷ ಬಂದ್ರು ನಮಗೆ ಇದೆ. ಏನ್ರಿ, ಈ ಕಾಂಗ್ರೆಸ್ದು ಎಲ್ಲ ನಮ್ಗೆ 2,000 ರೂಪಾಯಿ ದುಡ್ಡು ಕೊಡ್ತಾರೆ, 5 ಕಿಲೋ ಅಕ್ಕಿದು ಕೊಡ್ತಾರೆ, 5 ಕಿಲೋ ಅಕ್ಕಿನೂ ಬರ್ತದೆ. ಎಲ್ಲ ಪಕ್ಷ ಎಲ್ಲ ಸರಿ ಅಷ್ಟೇ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ನಿಂತವ್ರೆ. ಹೌದು. ಅಲ್ಲ, ಬಿಜೆಪಿಯಿಂದ. ಹೌದು. ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತವ್ರೆ. ಖಾನಾಪುರದವ್ರು. ನಿಮ್ಗೆ ಯಾರು ಗೆದ್ರೆ ಚಲೋ ಅನ್ಸುತ್ತೆ? ಏನ ಅದು ದೇವರ ಇಚ್ಛೆ ರೀ, ದೇವರ ಆಶೀರ್ವಾದ. ಯಾರಾದ್ರೂ ಬರ್ಲಿ. ಯಾರಾದ್ರೂ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅನ್ಸುತ್ತೆ ಸರ್? ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅಂತಲ್ಲ ಮೇಡಮ್, ಎರಡರಲ್ಲಿ ಯಾವುದು ಬಂದ್ರೆ ಒಳ್ಳೇದೇ. ಕಾಂಗ್ರೆಸ್ ಉತ್ತಮವಾಗಿ ಕೆಲಸ ಮಾಡ್ತಿದೆ, ಬಿಜೆಪಿನೂ ಉತ್ತಮ. ಎರಡರಲ್ಲಿ ಯಾವುದು ಬಂದ್ರೆ ಒಳ್ಳೇದೇ. ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತ ಸಂಸದ ಅನಂತಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ? ಈ ನಮ್ಮ ಭಾಗಕ್ಕೆ ಅವ್ರು ಏನು ಕೆಲಸ ಮಾಡಿಲ್ಲ. ಬಿಜೆಪಿ ಅವ್ರು ಹೌದು, ಪಕ್ಷ ಚೆನ್ನಾಗಿದೆ, ಆದರೆ ವ್ಯಕ್ತಿ ನಮ್ಮ ಉತ್ತರ ಕನ್ನಡದಲ್ಲಿ ಜೋಡಾ ತಾಲೂಕಿಗೆ ಏನು ಕೆಲಸ ಮಾಡಿಲ್ಲ. ಅದ್ರ ಬಗ್ಗೆ ನಾವು ಹೆಮ್ಮೆಯಿಂದ ಹೇಳ್ತೀವಿ, ಮಾಡಿಲ್ಲ. ಅದೇ ರೀತಿ ನಮ್ಮ ಕಾಂಗ್ರೆಸ್ನವರು ತುಂಬ ಕೆಲಸ ಮಾಡಿದ್ದಾರೆ ಈ ಬದಿಗೆ. MLA ಅವರು, ಅದರ ಪಕ್ಷದವರು ಈ ಭಾಗಕ್ಕೆ ಜೋಡಾ ತಾಲೂಕು ಆಗಲಿ ನಮ್ಮ ಈ ಭಾಗಕ್ಕಾಗಲಿ ಕೆಲಸ ಮಾಡಿದ್ದಾರೆ. ಈ ಬಾರಿ ಜನ ಬದಲಾವಣೆ ಬಯಸ್ತಾರೆ ಅಂತೀರಾ? ಬಯಸುವ ಸಾಧ್ಯತೆ ಇದೆ ಮೇಡಮ್, ಆದರೆ ಅವರವರ ಅಭಿಪ್ರಾಯ ಹೇಗಿದೆ ನೋಡಬೇಕು. ಈ ಬಾರಿ ಫೈಟ್ ಇದೆಯಾ?
ಇದೆ ಮೇಡಮ್, ಫೈಟ್ ಇದೆ. ಫೈಟ್. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಭಾಗಕ್ಕೆ, ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬರಬೇಕು ಅಂತೀರಾ? ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿ ಯಾಕಂದ್ರೆ ಸೆಂಟ್ರಲ್ ಮೋದಿ ಇದ್ದಾರೆ, ಕೆಲಸ ಎಲ್ಲ ಚೆನ್ನಾಗಿ ಆಗ್ತಿದೆ, ಅದಕ್ಕೆ ಬಿಜೆಪಿ ಬರ್ಬೇಕಂತ. ಓಕೆ. ಹಾಗಿದ್ರೆ ಹಂಗೆಲ್ಲ ನಮ್ಮ ಎಮ್ ಎಲ್ ಎ ಕಾಂಗ್ರೆಸ್ ಅವರು ಇದ್ದಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಬಟ್ ಸೆಂಟ್ರಲ್ ಅಂತ ಬಂದವಾಗ ನಾವು ಬಿಜೆಪಿಗೆ ಮಾಡೋದು. ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಅಭಿವೃದ್ಧಿ ಮಾಡಿದ್ರು ಅಂತೀರಾ? ಅವ್ರ ಅಭಿವೃದ್ಧಿ ಏನೂ ಮಾಡಿಲ್ಲ ಗೊತ್ತು, ಬಟ್ ಇವಾಗ ಬೇರೆಯವ್ರು ಕೊಟ್ಟಿದ್ರಲ್ಲ ಟಿಕೆಟ್, ಕಾಗೇರಿ ಅವರು, ನೋಡೋಣ ಅವ್ರು ಏನ್ ಮಾಡ್ತಾರಂತ. ಓಕೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅವರು ಹೆಣ್ಮಕ್ಳಿಗೆ ಒಂದಷ್ಟು ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದರಿಂದ ಏನಾದ್ರೂ ಹೆಣ್ಮಕ್ಳು ಓಟ್ ಈ ಬಾರಿ ಕಾಂಗ್ರೆಸ್ಗೆ ಡಿವೈಡ್ ಆಗುತ್ತಾ? ಆಲ್ಮೋಸ್ಟ್ ಒಂದು 30-40% ಡಿವೈಡ್ ಆಗೇ ಆಗುತ್ತೆ, ಹೇಳಕ್ಕಾಗಲ್ಲ. ಅದೇ ಈ ಸರಿ ತುಂಬಾ ಟಫ್ ಇದೆ ಎಲೆಕ್ಷನ್, ಏನಾಗುತ್ತೋ ನೋಡ್ಬೇಕಷ್ಟೇ. ಫೈಟ್ ಇದೆ ಅಂತೀರಾ? ಫೈಟ್ ಇದೆ. ಸರ್, ಈಗ MP ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷದಿಂದ ಅಭ್ಯರ್ಥಿ ಆರಿಸಿ ಬರಬೇಕು ಅಂತೀರಾ? ನಾವು ನೋಡ್ಬೇಕು, ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅನಂತ್ ಕುಮಾರ್ ಅನ್ಕ ಅವ 5 ಸಲ ಆರಿಸಿ ಬಂದ್ರು, ಅವೇನು ಇಲ್ಲೇನು ಮಕ ಮಾಡಿಲ್ಲ. ಅವ ನಿಂತರು ನಾವೇನು ಅವಾಗೇನು ಓಟ್ ಹಾಕೋದಿಲ್ಲ. ಅವ ಏನು ಅವ್ನ ಮನೆ ಆಸ್ತಿ ಕೊಟ್ಟರು ಅವ್ನು ಓಟ್ ಹಾಕೋದಿಲ್ಲ ನಾವು. ಆದ್ರೆ ನಾವು ನರೇಂದ್ರ ಮೋದಿ ನೋಡಿ BJP ಓಟ್ ಹಾಕ್ತಾ ಇದ್ದೇವೆ. ಅವನ್ಕ ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಹಿಂದೂ ಮಾಡಿಲ್ಲ, ಏನು ಮುಂದೂ ಮಾಡೋದಿಲ್ಲ. ಅವನು ಬಿಟ್ಟು ಬೇರೆದಾರು ಕೊಡಬೇಕಾಗಿತ್ತು ಇಲ್ಲಿ, ನಮ್ಮ ಅಭಿಪ್ರಾಯ. ಈ ಬಾರಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೊಟ್ಟಿದ್ದಾರೆ, ಏನ್ ಅನ್ಸುತ್ತೆ? ಅವ್ರು ಒಳ್ಳೇದಾರ, ಅವ್ರು ಕೆಲಸ ಮಾಡ್ತಾರೆ, ಅದು ಅವ್ರಿಗೆ ನಾವು ಹಾಕ್ತೇವೆ ಓಟ್. ಆದ್ರೆ ಮೋದಿ ನೋಡಿ ಓಟ್ ಹಾಕ್ತೇವೆ. ಸರ್, ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಒಂದು 5 ನಿಮಿಷ ಇರಿ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ಅವರು ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿಯಿಂದ ಏನಾದ್ರು ಹೆಣ್ಮಕ್ಳು ಓಟು ಈ ಬಾರಿ ಡಿವೈಡ್ ಆಗತ್ತಾ? ಡಿವೈಡ್, ಹೆಣ್ಮಕ್ಳು ಓಟ್ ಏನು ಡಿವೈಡ್ ಆಗಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ನೋಡಿ ಯಾರು ಓಟ್ ಹಾಕಿ ಹಾಕ್ತಾರೆ. ಅದು ಬಿಟ್ಟರೆ ಇಲ್ಲಿ ಇವ್ರನ್ನ ನೋಡಿ ಯಾರು ಓಟ್ ಹಾಕಲ್ಲ. ಅಲ್ಲಿ ಕೇಂದ್ರದೊಳಗೆ BJP ಬರಬೇಕು, ರಾಜ್ಯದೊಳಗೆ ಕಾಂಗ್ರೆಸ್. ಅಂದ್ರೆ ಇಲ್ಲಿ ದೇಶಪಾಂಡೆ ಅವರು ನಮ್ಮಲ್ಲಿ ಅಭಿವೃದ್ಧಿ ಕೆಲಸ ಭಾಳ ಮಾಡಿದ್ದಾರೆ. ಇಲ್ಲಿ ನಾವು ಕಾಂಗ್ರೆಸ್ ಆರಿಸ್ತಾ ಇರ್ತೇವೆ. ದೇಶಪಾಂಡೆ ಅವ್ರು 2 ಸಲ ನಿಂತರು ಅವ್ರಿಗೆ ನಾವು ಓಟ್ ಹಾಕಿ ಹಾಕ್ತೇವೆ. ಯಾಕಂದ್ರೆ ಅವರು ಇಲ್ಲಿ ಅಭಿವೃದ್ಧಿ ಕೆಲಸ ಭಾಳ ಮಾಡಿದ್ದಾರೆ. ಸರ್, ಈ ಬಾರಿ ಏನ್ ಅಭಿವೃದ್ಧಿ ಬೇಕು ಅಂತೀರಾ? ಬರ್ತಕ್ಕಂತ MP ಇಂದ ಏನು ಕೆಲಸ ಬೇಕು ನಿಮ್ಮ ತಾಲೂಕಿಗೆ? ನಮ್ಮ ತಾಲೂಕಿಗೆ ಏನಿಲ್ಲರಿ, ಕುಡಿ ನೀರು, ಯಾರಿಗೆ ವಸತಿ ಇಲ್ಲ ವಸತಿ ವ್ಯವಸ್ಥೆ ಕೊಡಬೇಕು. ಆನಂತರ ಇದು ಫಾರೆಸ್ಟ್ ಒಳಗೆ ಅತಿಕ್ರಮಣ ಮಾಡಿದಾರೆ, ಒಕ್ಕಲು ಎಬ್ಸಾಕತ್ತಾರ, ಅದೆಲ್ಲ ನಿಲ್ಲಬೇಕು. ಕಸ್ತೂರಿ ರಂಗನ್ ವರದಿ ಅದ ಇದನ್ನು ಮಾಡಬೇಕು, ರದ್ದಾಗಬೇಕು. ಇದೇ ನಮ್ಮ ಬೇಡಿಕೆ. ಸರ್, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬರಬೇಕು ಅಂತೀರಾ? ನೋಡೋಣ, ಮೊನ್ನೆ ಭಾಳಷ್ಟು ಬಂದಿದ್ರಿ, ಈಗ ನೋಡೋಣ. ಅಂದ್ರೆ ಸತತವಾಗಿ 6 ಬಾರಿ BJP ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಇಲ್ಲಿ ಸಂಸದರಾಗಿದ್ರು, MP ಆಗಿದ್ರು. ಅವ್ರು ಏನಾದ್ರು ಕೆಲಸ ಮಾಡಿದ್ದಾರೆ ಅನ್ಸುತ್ತಾ? ಕೆಲಸ ಬಂದ್ರೆ ನಾವು ಅವ್ರ ಬಾಯಿನ ನೋಡ್ಲಿಲ್ಲ, ನಾವು ನೋಡೇ ಇಲ್ಲ ಅವ್ರನ್ನ. ನೋಡಿಲ್ಲ. ಈ ಕಡೆ ಈ ಸೈಡಿಗೆ ನಮ್ಮ ಸೈಡಿಗೆ ಒಟ್ಟು ಬರೋದೇ ಇಲ್ಲ ಇತ್ತು. ಅಂತ ಕಾಲ ನಮಗೆ ಇದು ಮಾಡ್ಕೊಂಡು ಏನು BJP ಬೇಕು ಖರೀ. ಆದರೆ ಅವರು ಬಂದ್ಕೊಂಡು ಸ್ವಲ್ಪ ಏನು ಕೆಲಸ ಮಾಡ್ಬೇಕಲ್ರಿ, ಅದು ಕಾರಣ ರೀ. ಸರ್, ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಒಬ್ರು ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಈ ಬಾರಿ ಅವ್ರು ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿಯಿಂದ ಏನಾದ್ರು ಹೆಣ್ಮಕ್ಳು ಓಟು ಡಿವೈಡ್ ಆಗತ್ತಾ? ಕಾಂಗ್ರೆಸ್ ಕೊಟ್ಟಿದಾರಲ್ಲ 5 ಗ್ಯಾರಂಟಿ, 2000 ಒಂದು ಫ್ರೀ ಬಸ್ಸು ಅಂತೆಲ್ಲ, ಅದರಿಂದ ಕಾಂಗ್ರೆಸ್ಗೆ ಏನಾದ್ರು ಓಟ್ ಬೀಳುತ್ತಾ ಈ ಸಲ? ಹೇಳಲಿಕ್ಕೆ ಬರೋದಿಲ್ಲ, ಜನರ ಹೇಳಲಿಕ್ಕೆ ಬರೋದಿಲ್ಲ. ಒಟ್ಟು ಈ ಬಾರಿ ಫೈಟ್ ಇದೆ ಅಂತೀರಾ? ಇರ್ಬೋದ್ರಿ.